ಅಂದ್ರೇನೆ 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡಿ ಬಟ್ ಅಂತ ಅದು ತಪ್ಪು. ಅಂತ ಹೇಳ್ತಾರೆ. ಸೊ ಯಾವ್ಯಾವ ಸುಳ್ಳು ಮುಂದೆ ಹೋಗಿ ಅದು ಅಗೇನ್ಸ್ಟ್ ಆಗಿ ಯೂಸ್ ಮಾಡ್ಬೋದು ಕೋರ್ಟ್ ಅಲ್ಲಿ ಅಂತ. ಈಗ ನೀವ್ ಹೇಳಿದ್ರಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ರು ಮುಚ್ಚಿದ್ರು ಓಕೆ ಅಂತ. ಬಟ್ ಕೆಲವೊಂದ್ ಸುಳ್ಳು ಮುಚ್ಚಿಟ್ಕೊಂಡಿದ್ದು ಮುಂದೆ ಕೋರ್ಟ್ ಕೇಸಲ್ಲಿ ಅದು ಗೊತ್ತಾಗ್ಬೋದು. ಯಾವ್ದಾದ್ರು ಆ ತರದ್ದು ಓಕೆ, ನಾನು ಎಲ್ಲಾ ಸುಳ್ಳುನು ನೀವು ಹೇಳ್ಬಿಡ್ಬೇಕು ಅಂತಲ್ಲ, ನಿಜ okay. ನಿಜ ಗ್ರೌಂಡ್ಸ್ ಮೇಲೆನೆ ಮದ್ವೆ ಆಗಿ ಅಂತ ಹೇಳ್ತಿಲ್ಲ. ಬಟ್ ದ ಥಿಂಗ್ ಇಸ್ 1000 ಸುಳ್ಳು ಹೇಳಿ ಮದ್ವೆ ಮಾಡೋದು ಖಂಡಿತ ತಪ್ಪು. Okay. ಜೆನ್ಯೂನ್ ಈಗ ಏನಾದ್ರು ಇದೆ, ಆಲ್ರೆಡಿ ನೀವು ಪ್ರೀವಿಯಸ್ಲಿ ಡಿವೋರ್ಸ್ಡ್ ಇದ್ರಿ, ದೆನ್ ಅದ ಸುಳ್ಳನ್ನ ನೀವು ಮುಚ್ಚಿಟ್ಟು ಮದ್ವೆ ಆಗೋದು ಖಂಡಿತ ತಪ್ಪು. ಅಂದ್ರೆ ಅದನ್ನ ದೇ ಕ್ಯಾನ್ ಕ್ಲೇಮ್ Yes. ನೀವು ನಿಜ ಹೇಳಿ, ನಾನ್ ಈ ತರ ಪಾಸ್ಟ್ ಆಗಿತ್ತು, ಫಾರ್ ದೀಸ್ ರೀಸನ್ಸ್ ವಿ ಹ್ಯಾಡ್ ಟು ಕಮ್ ಔಟ್, ಅಂಡ್ ಈಗ ನಾನ್ ನಿಮ್ ಜೊತೆಗೆ ಹೊಂದಾಗ್ತಿದ್ದೀನಿ. ಓಕೆ. ಬಿಕಾಸ್ ಅಲ್ಟಿಮೇಟ್ಲಿ ದ ಅದರ್ ಪಾರ್ಟ್ನರ್ ಇಸ್ ಆಲ್ಸೋ ಸೊ ಎಮೋಷನಲಿ ಅಟ್ಯಾಚ್ಡ್ ವಿತ್ ಯು. ಸೊ ಅವರುನು ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲಾನು ಇರುತ್ತೆ. Correct. ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳುವಾಗ, ಇಬ್ರು ಪಾರ್ಟ್ನರ್ಸ್ ಅಂತ ಹೇಳುವಾಗ, ಸೊ ಅವರು ನಿಮ್ಮಲ್ಲಿ ಅಷ್ಟು ನಂಬಿಕೆ ಇಡ್ತಾರೆ ಮದ್ವೆ ಆದ್ಮೇಲೆ ಅಂತ ಹೇಳುವಾಗ, ನೀವು ಏನಿತ್ತು ಫಸ್ಟ್ ಡಿಸ್ಕ್ಲೋಸ್ ಮಾಡ್ಕೋಬಹುದು ಮುಂಚೆನೆ. ಯಾವ್ದು ಸುಳ್ಳು ಮುಂದಕ್ಕೆ ಹೋಗಿ ತೊಂದರೆ ಆಗುತ್ತೆ ಅಂದ್ರೆ ಯಾವ್ದೇ ಸುಳ್ಳಾಗಿ ತೊಂದರೆ ಆಗಬಹುದು. ಡಿಪೆಂಡ್ಸ್ ಅಪಾನ್ ಅವ್ರು ಅದನ್ನ ತೊಂದರೆ ಆಗಿ ತಗೊಳ್ತಿದ್ದಾರೆ ಅನ್ನೋದಾದ್ರೆ. ಈಗ ಏಜ್ ಮುಚ್ಚಿಟ್ಟು ಮದ್ವೆ ಆಗ್ತಾರೆ, 40 ವರ್ಷ, ಸುಮಾರು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಸ್ ಇದಾವೆ. ಸೊ ಅಲ್ಲಿ ಏನಾಗುತ್ತೆ, ಹಳೆ ಫೋಟೋ ಹಾಕ್ಬಿಟ್ಟು ಯಾವ್ದೋ ಒಂದು ಏಜ್ ಹಾಕಿ, ನಂತರ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿದೆ, 40 ವರ್ಷ ಆಗಿದೆ, ಈ ಒಂದು ಫೋಟೋ 30 ವರ್ಷದ ಹಾಕಿದಾನೆ. ಓಕೆ, ಚೂರು ಯಂಗ್ ಆಗಿ ಜಿಮ್ ಎಲ್ಲ ಮಾಡಿ ಚೆನ್ನಾಗೇ ಇರಬಹುದು. ಬಟ್ ಈವನ್ ದೆನ್ ಏಜ್ ಅಂತ ಫ್ಯಾಕ್ಟರ್ ನೀವು ನಂಬರ್ಸ್ ನೋಡ್ತೀರಿ ಅಂತ ಹೇಳುವಾಗ, ಏಜ್ ಆಗಿತ್ತು, ನಮ್ಗೆ ಹೇಳಲೇ ಇಲ್ಲ ಇಷ್ಟು ವಯಸ್ಸಾಗಿದೆ ಅಂತ ಹೇಳೋದು, ಅಥವಾ ಇನ್ನೇನಾದ್ರೂ ಅವ್ರಿಗೇನಾದ್ರೂ ಖಾಯಿಲೆ ಇದ್ದಿರಬಹುದು, ಟರ್ಮಿನಲ್ಲಿ ಖಾಯಿಲೆ ಆಗಿರಬಹುದು. ಸೊ ಅದು ಪ್ರತಿಯೊಂದು ನೀವು ಈ ರೀತಿ ಗೊತ್ತಿರಬೇಕು. ಇನ್ನೊಬ್ಬ ಪಾರ್ಟ್ನರ್ಗೆ ಡಯಾಬಿಟೀಸ್ ಇತ್ತು, ಡೈಲಿ ಇನ್ಸುಲಿನ್ ನೀವು ಡೋಸೇಜ್ ತಗೊಳ್ತಿದ್ರಿ, ಹೇಳಲಿಲ್ಲ, ದೆನ್ ಮದ್ವೆ ಮುರಿದೋಗುತ್ತೆ. ನಮ್ಮ ಹತ್ರನೇ ಒಂದು ಇದು ಬಂದಿತ್ತು, ದಟ್ ಹೆಂಡತಿಗೆ ಮದ್ವೆಗೆ ಮುಂಚೆ ಅವ್ರದ್ದು ಡ್ಯೂ ಟು ಸಮ್ ಡಿಸಾರ್ಡರ್ ಅವರ ಎಲ್ಲಾ ಹಲ್ಲು ಉದುರೋಗಿತ್ತು, ಅಂಡ್ ಅವರು ಸೆಟ್ ಯೂಸ್ ಮಾಡ್ತಿದ್ರು. ಅದು ಗಂಡನ್ ಗೊತ್ತಿಲ್ದೇನೆ ಮ್ಯಾನೇಜ್ ಮಾಡ್ತಿದ್ರು. ಮ್ಯಾನೇಜ್ ಅಂಡ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸಿಸೇರಿಯನ್ ಆಪರೇಷನ್ ಆಗ್ಬೇಕಿತ್ತು. ಸೊ ಆಗ ಎಲ್ಲ ಮೆಟಲ್ಸ್ ತೆಗೆದಿಡ್ಬೇಕು. ಸೊ ಹಾಗಿದ್ದಾಗ ಅವ್ರು ತೆಗೆದಿಡೋದಕ್ಕೆ ಅಂತ ಹೋದಾಗ ಹಸ್ಬೆಂಡ್ಗೆ ಗೊತ್ತಾಗತ್ತೆ, ಮಗು ಆಗ್ಬೇಕಾದಾಗ ಆ ಮೂಮೆಂಟ್ ಅಲ್ಲಿ. ಅಂಡ್ ಆ ಗಂಡ ಅಲ್ಲಿಂದಾನೇ ಜಗಳ ಸ್ಟಾರ್ಟ್ ಮಾಡ್ತಾರೆ. ಅಪಾರೆಂಟ್ಲಿ ಬೋತ್ ದ ಫ್ಯಾಮಿಲೀಸ್ ವೇರ್ ಇನ್ ಹಾಸ್ಪಿಟಲ್, ಅಂಡ್ ಅಲ್ಲೇನೆ ಜಗಳ ಶುರು ಆಗತ್ತೆ, ನನಗಿದು ಗೊತ್ತಿರ್ಲಿಲ್ಲ ಅಂತ ಹೇಳಿ. ಅಂಡ್ ಗಂಡ್ ಮಗು ಹುಟ್ಟತ್ತೆ. ಇಮಿಡಿಯೇಟ್ ನೆಕ್ಸ್ಟ್ ಅವರು ಅದೇ ದಿನ ಸಂಜೆ ಡಿವೋರ್ಸಿಗೆ ಫೈಲ್ ಕೂಡ ಮಾಡ್ತಾರೆ, ಅಡ್ವೊಕೇಟ್ ನ ಕರ್ಕೊಂಡ್ಬಂದು. ಸೊ ನಿಮ್ ಒಂದು ಚಿಕ್ಕದಾದಂತ ವಿಷಯ ಅನ್ಸಿದ್ರು, ಈ ಒಂದು ಮ್ಯಾಟರ್ ಅಷ್ಟು ದೊಡ್ಡದಾದಂತ ಒಂದು ಗುಡ್ ನ್ಯೂಸ್, ಮಗು ಹುಟ್ಟಿದೆ ಅನ್ನೋದನ್ನ ಅದು ಮುಚ್ಚಿಟ್ಟು ಡಿವೋರ್ಸ್ಗೆ ಲೀಡ್ ಆಯ್ತು. ಸೊ ನಮ್ ಯಾವ ಸುಳ್ಳು ಅಂತ ಹೇಳಕ್ ಆಗಲ್ಲ, ಯಾವ್ದೇ ಸುಳ್ಳು. ಸಂಬಳನು ಮುಚ್ಚಿಡೋದು ಅಗೇನ್ ಸುಳ್ಳು. ಅಂದ್ರೆ ಈಗ ಹ್ಯಾಂಪರ್ಸ್, ನಿಮಗೆ ಯಾವ್ದಾದ್ರು ಸುಮಾರು ಪ್ರಾಪರ್ಟೀಸ್ ಇದೆ, ಅಸೆಟ್ಸ್ ಇದೆ, ನೀವೇನು ಹೇಳಲಿಲ್ಲ, ಅಥವಾ ಏನೂ ಇಲ್ಲ ನನಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದೀರಿ, ಪ್ರಾಬ್ಲಮ್ಯಾಟಿಕ್. ಇದು ಕೇಳ್ಬೋದಾ, ಗಂಡು ಹೆಣ್ಣು ಎರಡು ಕೇಳ್ಬೋದಾ? ಇಬ್ಬರದೂನು ಈ ತರ ಆಗಿದೆ ಯಾವ್ದಾದ್ರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ವೇರ್ ಎನಿ ಪಾರ್ಟಿ ನನ್ನ ಸಂಬಳ 2 ಲಕ್ಷ ಅಂತೇಳಿ, ಆಮೇಲೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ 50,000 ದುಡಿತಾನೆ, ಮದುವೆ ಆಗ್ಬೇಕು, ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಪಡಿಬೇಕು ಅಂತ 2 ಲಕ್ಷ ಹೇಳಿದಾನೆ ಅಂತ ಆಗಿದೆ ಯಾವಾಗ? ಓಕೆ, ಎಕ್ಸಾಕ್ಟ್ ಸಿನಾರಿಯೋ ವಿದೌಟ್ ದ ನೇಮ್ಸ್ ಇಫ್ ಯು ಕ್ಯಾನ್ ಟೆಲ್ ಅಸ್. ಎಕ್ಸಾಕ್ಟ್ ಸಿನಾರಿಯೋ ಅಂತ ಹೇಳಿದ್ರೆ, ಹುಡುಗ ಯಾರಿದ್ದಾನೆ, ಅವರ ಅಕ್ಕ ಶಿ ಇಸ್ ವೆಲ್ ಸೆಟಲ್ಡ್. ಸೊ ಅವರ ಒಂದು ಇಮೇಜ್ ನ ತೋರಿಸ್ತಾ, ನನಗೂನು ಸಹ ಕೆಲಸ ಇದೆ, ನನ್ನ ಫ್ಯಾಮಿಲಿ ಇಷ್ಟು ವೆಲ್ ಆಫ್ ನಾವು, ಸೊ ನನ್ನ ಹೆಸರಲ್ಲಿ ಪ್ರಾಪರ್ಟೀಸ್ ಇದೆ ಅಂತೆಲ್ಲ ಹೇಳಿ, ಅಂಡ್ ನನಗೆ ಇಷ್ಟು ಸಂಬಳ ಲ್ಯಾಕ್ಸ್ ಅಲ್ಲೇನೆ ಕೋಟ್ ಮಾಡಿ ಮದ್ವೆ ಆಗಿರೋದು. ಬಟ್ ಆ ಹುಡುಗನ್ಗೆ ಸಂಬಳನೇ ಇರ್ಲಿಲ್ಲ, ಅವನು ಕೆಲ್ಸನೇ ಮಾಡ್ತಿರ್ಲಿಲ್ಲ, ಕೆಲಸ ಕಳ್ಕೊಂಡಿದ್ದ. ಇನ್ಫ್ಯಾಕ್ಟ್ ಅವನಿಗೆ ಸಮ್ 30,000 ಅರೌಂಡ್ ಬರ್ತಿತ್ತು, ಅಂಡ್ ಆ ಕೆಲ್ಸನೂ ಕಳ್ಕೊಂಡಿದ್ದ ಮದ್ವೆ ಆಗ್ಬೇಕಾದಾಗ. ಮದ್ವೆ ಆಗೋಯ್ತು, ಅಂಡ್ ಅದಾದ್ಮೇಲೆ ಗೊತ್ತಾಗತ್ತೆ ದಟ್ ಆ ಹುಡುಗನ್ಗೆ ಪ್ರಾಪರ್ಟಿನೂ ಇಲ್ಲ, ಕೆಲ್ಸನೂ ಇಲ್ಲ. ಹುಡುಗಿ ಕೆಲಸ ಮಾಡ್ತಿದ್ದಾಳೆ, ಹುಡುಗಿಗೆ ಶಿ ವಾಸ್ ಅರ್ನಿಂಗ್ ಅರೌಂಡ್ 75-80 ಅಂತ ಏನೋ ಇತ್ತು, ನಿಯರ್ಲಿ 1 lakh. ಸೊ ನಾನೇ ಈಗ ಇವನನ್ನು ಸಾಕ್ಬೇಕಾ, ನನಗ್ ಬೇಡ ಅಂತ ಹೇಳಿ. ಇದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಐ ಸಾ ಇನ್ ಅ ವಿಡಿಯೋ, ಬ್ರೋಕರ್ಸ್ ಯಾವಾಗಾರು ಮಾತಾಡ್ತಿರ್ಬೇಕಾದ್ರೆ ಹುಡುಗಿನ ಸ್ಯಾಲರಿ ಸ್ಲಿಪ್ ಕಳ್ಸು ಅಂತ ಕೇಳ್ತಾರೆ, ಅವ್ರ ನಿಮ್ದು ರಿಟರ್ನ್ಸ್ ಆರ್ ವಾಟ್ ಎವರ್, ಸೊ ದಟ್ ವೆರಿಫೈ ಆಗಿ ನೀವು ಮದುವೆ ಆಗ್ಬೋದು ಅಂತ. ಡು ಯು ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಟು ಡು? ವೆರಿ ಗುಡ್ ಥಿಂಗ್ ಟು ಡು. ಓಕೆ, ಇಫ್ ಯು ಆರ್ ನಾಟ್ ಹೈಡಿಂಗ್ ಎನಿಥಿಂಗ್, ದೆನ್ ಇವತ್ತು ಒಂದ್ ರೀತಿ ಅವೇರ್ನೆಸ್ ಬೇಕು. ಅವೇರ್ನೆಸ್ ಜಾಸ್ತಿ ಆಗ್ತಿದ್ದಂಗೆನೆ ತುಂಬಾ
ಪಾಸಿಟಿವ್ಲಿ ನೆಗೆಟಿವ್ಲಿ ಎರಡು ರೀತಿ ಯೂಸ್ ಆಗ್ತದೆ, ಇಲ್ಲ ಅಂತೇನಿಲ್ಲ. ಸೊ ಪಾಸಿಟಿವ್ಲಿ ಎಸ್, ಎರಡು ಕಡೆ ಅವೇರ್ ಆಗಿ ಸರಿಯಾಗಿ ನಮ್ಮ ಒಂದು ಸ್ಟೇಟಸ್ ಎಕ್ಸೆಟ್ರಾ ಅಂತ ನೋಡಿ ಮದ್ವೆ ಆಗ್ತಾರೆ. ನೆಗೆಟಿವ್ ಅಂತ ಹೇಳುವಾಗ ಈ ತರ ಒಂದು ಫ್ರಾಡ್ಸ್ ಆಗ್ಲಿ, ಇದನ್ನ ಆಗದೆ ಇರೋ ರೀತಿನೂ ಇದೆ. ಪ್ಲಸ್ ಏನು ಸೇಮ್ ಲೀಡ್ ಆಗುತ್ತೆ. ಲೆಟ್ಸ್ ಕಮ್ ಟು ದಿಸ್ ಪಾರ್ಟ್. ಒಂದು ರಿಲೇಶನ್ಶಿಪ್ ಅಂದ್ರೆ ಇಟ್ ಇಸ್ ಎಮೋಷನಲ್, ಹಾಗೇನೆ ಫಿಸಿಕಲ್ ಕೂಡ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಎಲ್ಲಾ ಕಡೆ ಕೊಡೋದೇನಂದ್ರೆ, ತುಂಬಾ ಕಡೆ ಟಿವಿಯಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆ ನೋಡಿರ್ತೀವಿ, ಹುಡುಗ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನಾನು ಮದುವೆನೇ ಆಗಲ್ಲ ಅಂತ ಹೇಳಿದಾನೆ. ಸೊ ಕೇಸ್ ಎಲ್ಲ ಆಗುತ್ತೆ, ಎಸ್ಕಲೇಟ್ ಆಗುತ್ತೆ. ಲೆಟ್ ಅಸ್ ಟೇಕ್ ದ ಅದರ್ ವೇರ್. ಈಗ ರೀಸೆಂಟ್ ಆಗಿ ಬೆಂಗಳೂರಲ್ಲೇ ಒಬ್ರು ಜಿಮ್ ಟ್ರೈನರ್ ಇದೇ ತರ ಸೂಸೈಡ್ ಆಯ್ತು. ವೇರಿನ್ ಹುಡುಗ ಮದುವೆ ಆಗ್ಬೇಕಾಯ್ತು, ಬಟ್ ಹುಡುಗಿ ಏನ್ ಮಾಡ್ತಾಳೆ, ಸಡನ್ ಆಗಿ ಬಂದು ನಾನು ಮದುವೆ ಆಗ್ತದೆ ಇನ್ನೊಬ್ಬನ್ನ ಅಂತ ಹೇಳಿ ಡೈರೆಕ್ಟ್ ಆಗಿ ಇನ್ವಿಟೇಷನ್ ಕೊಟ್ಬಿಡ್ತಾಳೆ. ಈ ತರ ವೈಸ್ ವರ್ಸ ಆದ್ರೆ ಹುಡುಗಿ ಮದುವೆ ಆಗ್ತೀನಿ ಅಂತ ಆಗದೆ ಇದ್ದಾಗ ಏನಾಗುತ್ತೆ? ವಾಟ್ ಶುಡ್ ಅ ಗೈಡು? ಫಾಲ್ಸ್ ಪ್ರಾಮಿಸ್ ಅಂತ ಹೇಳ್ತೀವಿ. ಓಕೆ. ಸೊ ಇದಕ್ಕೀಗ ಹೊಸ ನಮ್ಮ ಕ್ರಿಮಿನಲ್ ಲಾಸ್ ಬಂದಿದೆ, BNS, BNSS, BSA. ಸೊ ಹಳೆ ಕ್ರಿಮಿನಲ್ ಲಾಸ್ ನ ರಿಪ್ಲೇಸ್ ಮಾಡಿದೀವಿ, ಗೊತ್ತಿರತ್ತಲ್ಲ. ಜಸ್ಟ್ ಹೆಸರು ಚೇಂಜ್ ಮಾಡಿದಾರಲ್ಲ ಅದನ್ನ IPC ಇಲ್ಲ. ಸ್ವಲ್ಪ ಆಡ್ ಮಾಡಿದ್ದಾರೆ. ಸ್ವಲ್ಪ ಆಡ್ ಮಾಡಿದ್ದಾರೆ. ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ರೈಟ್. ಸೊ ಅದರಲ್ಲಿ ಸೆಕ್ಷನ್ 69 BNS ಅಲ್ಲಿ ನಾವು ಹೇಳ್ತೀವಿ, ಯಾವುದೇ ಹುಡುಗ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಮಾಡಿದ್ದಾನೆ ಅಂಡ್ ಹುಡುಗಿನ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಫಿಸಿಕಲ್ ಆಗಿ ದೆನ್ ಮದ್ವೆ ಆಗ್ತಿಲ್ಲ, ಹುಡುಗಿ ವಿಕ್ಟಿಮ್ ಅಂತ ನಾವು ಡಿಸೈಡ್ ಮಾಡಾಗಿದೆ, ಆಯ್ತಾ? ಹುಡುಗ ಅಕ್ಯೂಸ್ಡ್, ಹುಡುಗಿ ವಿಕ್ಟಿಮ್. ಯಾಕಂತಂದ್ರೆ ಹುಡುಗಿಗೆ ಎಷ್ಟು ನೀವು ಈಸಿಯಾಗಿ ಮೋಸ ಮಾಡಬಹುದು ಅನ್ನೋದು ಅಸಂಪ್ಷನ್ ಲಾ ಪ್ರಕಾರ. ಓಕೆ, ಸೊ ಹಾಗಾಗಿ ಹುಡುಗಿ ವಿಕ್ಟಿಮ್ ಅಂತ ನಾವು ಡಿಸೈಡ್ ಮಾಡಾಗಿದೆ, ಹುಡುಗನ ಅಗೇನ್ಸ್ಟ್ ಅಲ್ಲೇನೆ ಇರೋದಿಲ್ಲ. ಸೊ ಈಗ ಸೇಮ್ ವೈಸ ವರ್ಸ ನೀವು ಕೇಳ್ತಿರೋದು ಅಲ್ವಾ? ಸೊ ಪ್ರೊಟೆಕ್ಷನ್ ಅಲ್ಲಿ ಹುಡುಗನಿಗೆ 10 ವರ್ಷ ಜೈಲ್ ಶಿಕ್ಷೆ ಎಲ್ಲ ಇದೆ, ಹುಡುಗಿಗೆ ಆತರ ಏನೂ ಆಗೋದಿಲ್ಲ. ಓಕೆ, ಇಫ್ ಇನ್ ಕೇಸ್ ನೀವೇನಾದ್ರೂ ನಾನು ಇವರಿಗೆ ಇಷ್ಟು ಗಿಫ್ಟ್ಸ್ ಕೊಡ್ಸಿದ್ದೆ, ಇಷ್ಟು ದುಡ್ಡು ಕೊಟ್ಟಿದ್ದೆ ಎಕ್ಸೆಟ್ರಾ, ಈ ಪ್ರೊಟೆಕ್ಸ್ಟ್ ಆಫ್ ಮ್ಯಾರೇಜ್ ಅಲ್ಲಿ ನಾವು ಮದ್ವೆ ಆಗ್ತೀವಿ ಅಂತ ಹೇಳಿ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೆ, ಈ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ತಗೊಂಡಿದ್ಲು, ಮೋಸ ಮಾಡಿದಾಳೆ. ಅಗೇನ್ ಯು ವಿಲ್ ಹ್ಯಾವ್ ಟು ಶೋ ದ್ಯಾಟ್ ಸ್ಟಾರ್ಟಿಂಗ್ ನಾವ್ ಯಾವಾಗ ರಿಲೇಷನ್ ಎಂಟರ್ ಆದ್ವಿ ಅಲ್ಲಿಂದಾನು ಎಲ್ಲಾನು ಸುಳ್ಳು ಮೋಸದಿಂದಾನೇ ಅವಳನ್ನ ಫ್ರಾಡ್ ಮಾಡ್ಕೊಂಡ್ ಬಂದ್ಲು. ದೆನ್ ಅಗೇನ್ ಹುಡುಗರು ಕೇಸ್ ಫೈಲ್ ಮಾಡಬಹುದು, ನಿಮ್ಮ ದುಡ್ಡಾಗ್ಲಿ ನಿಮ್ಮ ಅಸೆಟ್ಸ್ ಆಗ್ಲಿ ಅಂತ ನೀವೇನ್ ಹೇಳ್ತಿದ್ದೀರಿ, ನಾನು ಕಾರ್ ಕೊಡ್ಸಿದ್ದೀನಿ, ನಾನು ಎಕ್ಸೆಟ್ರಾ ಅದನ್ನ ನೀವು ವಾಪಸ್ ಪಡ್ಕೋಬಹುದು. ಬಿಟ್ರೆ ಹುಡುಗಿಗೆ ಯಾವ್ದೇ ರೀತಿ ಪನಿಷ್ಮೆಂಟ್ ಅಂತ ಆಗೋದಿಲ್ಲ, ಜೈಲ್ ಶಿಕ್ಷೆ ಅಂತ ಆಗಲ್ಲ. ಓಕೆ. ಸೊ ಇವಾಗ ಟೆಕ್ಸ್ಟ್ ಅಲ್ಲಿ ಕೂಡ ಫ್ಯೂಚರ್ ವೈಫಿ, ಫ್ಯೂಚರ್ ಹಬ್ಬಿ ಅಂತೆಲ್ಲ ಕಳ್ಸಿದ್ರು ಅದನ್ನ ನೀವು ಪ್ರಿಟೆಕ್ಸ್ಟ್ ಆಗಿ ಇಟ್ಕೊಂಡು ಈ ತರ ಪ್ರಾಮಿಸ್ ಮಾಡಿದ್ರು ಅಂತ ಹೇಳಿ ಕ್ರಿಮಿನಲ್ ಆಗಿ ನೀವು ಪ್ರೊಸೀಡ್ ಆಗಕ್ಕೆ ಆಗಲ್ಲ. ಓಕೆ, ಸೊ ಈಗ ನೀವು ಹೇಳಿದ್ರಿ ಪ್ರಾಮಿಸ್ ಮಾಡಿ ಫಿಸಿಕಲ್ ಆಗಿ ಮದ್ವೆ ಆಗಲ್ಲ ಅಂದ್ರೆ ಒಂದು, ಈಗ ಪ್ರಾಮಿಸ್ ಮಾಡಿ ಫಿಸಿಕಲ್ ಆಗಿಲ್ಲ, ಲೆಟ್ಸ್ ಕನ್ಸಿಡರ್ ಸೋ ಪ್ಯೂರ್ ದಟ್ ಏನು ಫಿಸಿಕಲ್ ಆಗಿಲ್ಲ ಅಂತ ಅನ್ಕೊಂಡು ಮದ್ವೆ ಆಗಲ್ಲ ಅಂತಂದ್ರೆ ಆಗೇನಾಗುತ್ತೆ? ನಾರ್ಮಲ್ ಲವ್ ಅಂಡ್ ಬ್ರೇಕಪ್ ಅಷ್ಟೇನೆ. ಅಂದ್ರೆ ಈ ವಾಟ್ ಇಫ್ ಶಿ ಇಸ್ ಲೈಕ್, ಇಲ್ಲ ನಮ್ಮ ಮನೇಲೆಲ್ಲ ಗೊತ್ತಾಗ್ಬಿಟ್ಟಿದೆ, ನಂಗೆ ಬೇರೆ ಯಾರು ಹುಡುಗ ಸಿಗ್ತಿಲ್ಲ ಇವಾಗ ಅಂತ, ಆ ಆಂಗಲ್ ತೋರ್ಸಿದ್ರೆ ಕೋರ್ಟ್ಗೆ ಪ್ರತಿಯೊಬ್ಬರಿಗೂ ಮೇಜರ್ ಆಗಿದ್ದಾರೆ 18 and 21. ಹುಡುಗ 21 years ಕಂಪ್ಲೀಟ್ ಅಂಡ್ ಹುಡುಗಿ 81 years ಕಂಪ್ಲೀಟ್. ಇದು ಯಾಕೆ ಅಂತಂದ್ರೆ ಸುಮಾರು ಜನ ಇದೆ ಕೇಳ್ತಾರೆ 18-21 ಅರ್ಥ ಏನು ಅಂತ. 18 ಕಂಪ್ಲೀಟ್ ಆಗಿದೆ ಅಂಡ್ 21 ಕಂಪ್ಲೀಟ್ ಆಗಿದೆ. ಆಕ್ಚುಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಆ ಒಂದು ಪ್ರೊಟೆಕ್ಸ್ಟ್ ಅಲ್ಲಿ, ಇದು ಕಂಪ್ಲೀಟ್ ಆಗಿದೆ 18th ಬರ್ತ್ಡೇ. ಅದು ಅರ್ಥ ಆಗಲ್ಲ, ಸುಮಾರು ಜನ ಅದನ್ನೇ ಕೇಳ್ತಾರೆ 18-21 ಅಂದ್ರೆ ಏನು ಅಂತ. ಸೊ ಕಂಪ್ಲೀಟ್ ಆಗಿದೆ. ಆ ಟೈಮಲ್ಲಿ ನೀವು ಯು ಹ್ಯಾವ್ ರೈಟ್ ಟು ಚೂಸ್ ಯೋರ್ ಪಾರ್ಟ್ನರ್. ನಾನು ಇವನನ್ನ ಲವ್ ಮಾಡ್ದೆ, ಈಗ ನನಗೆ ಆಗ್ತಿಲ್ಲ, ಇಷ್ಟ ಇಲ್ಲ, ಅಥವಾ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಬ್ಬರಿಗೂ ಈ ಟೈಮಲ್ಲಿ ಫ್ರೀಡಮ್ ಇದೆ, ನನಗೆ ಇವನ್ ಬೇಡ ಇವಳು ಬೇಡ ಅಂತ ಹೇಳುವಂತ ಫ್ರೀಡಮ್ ಇದೆ. ಓಕೆ, ನೀವು ಪ್ರಾಮಿಸ್ ಮಾಡಿ ನೀವು ಅಗೇನ್ ಫಿಸಿಕಲ್ ಆದ್ರೆ ಮಾತ್ರ ಈ ಪ್ರಾವಿಷನ್ ಈಗ ಬಂದಿರೋದು, ಮುಂಚೆ ಇದು ಇರ್ಲಿಲ್ಲ. ನೀವ್ ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಬಹುದು, ಮುಂಚೆ ಇದಿರ್ಲಿಲ್ಲ. ಎಲ್ಲ ಓಕೆ, ಇವರನ್ನೇ ಮದ್ವೆ ಆಗ್ಬೇಕನ್ನ ಯಾವುದೇ ರೂಲ್ ಇಲ್ಲ.